Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾಡುವ ವಿಡಿಯೋ CA ಆರ್ಟಿಕಲ್ಶಿಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದ ಪ್ರಕಾರ ನಾವು ಒಂದು ವಿಡಿಯೋ ಮಾಡ್ತಿದ್ದೀವಿ. ಸೊ ರಿಕ್ವೆಸ್ಟ್ ಮಾಡಿದ ಎಲ್ಲಾ ಸ್ಟೂಡೆಂಟ್ಸ್ ಪ್ಲೀಸ್ ಬಿ ಅಟೆಂಟಿವ್. ಸೊ ವಿಲ್ ಸ್ಟಾರ್ಟ್ ದ ವಿಡಿಯೋ. ಇದು ICA ರಿಲೀಸ್ ಮಾಡಿದ ನ್ಯೂ ಸ್ಕೀಮ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇರುವ ಒಂದು PDF ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಾನು ಇದು ಜನರಲ್ ಆಗಿ ಒಂದು ವಿಡಿಯೋ ಆಲ್ರೆಡಿ ನಾವು ಮಾಡಿದ್ದೀವಿ, ಅದು ನಮ್ಮ ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಅದನ್ನ ಐ ಬಟನ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಇಲ್ಲ ಜಸ್ಟ್ ನೀವು ಚಾನಲ್ ಆಗಿ ಪ್ಲೇ ಲಿಸ್ಟ್ CA ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ, CA ಇಂಟರ್ಮೀಡಿಯೇಟ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿ ನಿಮಗೆ ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಮಾಡ್ತೀವಿ. ಸೊ ಇವತ್ತಿನ ಮೈನ್ ಫೋಕಸ್ ಅಂತ ಹೇಳೋದು ಟ್ರೈನಿಂಗ್ ಬಗ್ಗೆ ಮಾತ್ರ ನಾವೊಂದು ಮಾತಾಡ್ತಿದ್ದೀವಿ. ಏನಿದ್ದು ಟ್ರೈನಿಂಗ್, ಎಷ್ಟು ವರ್ಷ ನಾವು ಮಾಡಬೇಕು, ಎಷ್ಟು ನಮಗೆ ಹಣ ಸಿಗುತ್ತೆ, ಸ್ಟೈಪೆಂಡ್ ಸಿಗುತ್ತೆ ಅಂತ ಎಲ್ಲ ಕರೆಕ್ಟ್ ಡೀಟೇಲ್ಸ್ ನಾವಿಲ್ಲಿ ಮಾಡ್ತಿದ್ದೀವಿ. ಸೊ ಲೆಟ್ ಸ್ಟಾರ್ಟ್ ದ ಪ್ರಾಕ್ಟಿಕಲ್ ಟ್ರೈನಿಂಗ್. ಓಕೆ, ಪ್ರಾಕ್ಟಿಕಲ್ ಟ್ರೈನಿಂಗ್ ಯಾರಿಗೆಲ್ಲ, ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ? ಪ್ರಾಕ್ಟಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಫಸ್ಟ್ ಒನ್ ಯು ಹ್ಯಾವ್ ಟು ಕ್ಲಿಯರ್ ಬೋತ್ ದ ಗ್ರೂಪ್ ಆಫ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್. ಫಸ್ಟ್ ಏನು, you have to clear both the group of intermediate examination. And one more concept is there, 4 weeks on the training ide, that is integrated course on information technology and soft skills, ICITSS. It is a 4 weeks training irutte. ನಿಮ್ಮ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು 4 weeks. ಓಕೆ, ಕ್ಲಿಯರ್? ಇದೆರಡು ಮಾಡಿ ಅದರ ನಂತರ ಮಾತ್ರ ನಿಮಗೆ ಏನು ಮಾಡ್ಬೋದು, ಪ್ರಾಕ್ಟಿಕಲ್ ಟ್ರೈನ್. ಅದಕ್ಕೆ ಸ್ವಲ್ಪ ಫಾರ್ಮ್ಸ್ ಎಲ್ಲ ಇದೆ, 102, 101, 102, 103 ಅದರ ಫಾರ್ಮ್ಸ್ ಎಲ್ಲ ಇದೆ, ನಾವು ಸಬ್ಮಿಟ್ ಮಾಡಬೇಕು. ಅದು ನೀವು ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಮಾತ್ರ. ಎಷ್ಟು ವರ್ಷ ಇಟ್ ಈಸ್ ಪ್ರಾಕ್ಟಿಕಲ್ ಟ್ರೈನಿಂಗ್? 2 years, 3 years ಇಂದ 2 years ರೆಡ್ಯೂಸ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇದೆ, ಅದು ಸ್ಟಾರ್ಟಿಂಗ್ ಅಲ್ಲೇ ಫಾರ್ಮಲ್ ನಾವು ವರ್ಕ್ ಮಾಡಬೇಕು. ಲಾಸ್ಟ್ 9 to 12 months ನಮಗೆ ಏನು ಮಾಡ್ಬೋದು, ಇಂಡಸ್ಟ್ರಿ ಟ್ರೈನಿಂಗ್, ಕಂಪನಿಲಿ ಹೋಗಿ ನಮಗೆ ವರ್ಕ್ ಮಾಡ್ಬೋದು. ಬಾಕಿ ಎಲ್ಲ ಫಾರ್ಮ್ಸ್ ಅಲ್ಲೇ ನಾವು ವರ್ಕ್ ಅಂದರೆ ಚಾರ್ಟರ್ಡ್ ಅಕೌಂಟ್ ಪ್ರಾಕ್ಟೀಸಿಂಗ್, ಚಾರ್ಟರ್ಡ್ ಅಕೌಂಟ್ ನ ಅಂಡರ್ ಅಲ್ಲಿ ನಾವು ವರ್ಕ್ ಮಾಡಬೇಕು. ಓಕೆ, ಇಲ್ಲಿ ಲೀವ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. 12 ಲೀವ್ಸ್ ನಿಮಗೆ ಸಿಗುತ್ತೆ. ಇದು ಎಕ್ಸಾಮ್ಗೆ ಬೇರೆ ಲೀವ್ ನಿಮಗೆ ಸಿಗುತ್ತೆ, ರಜೆ ಸಿಗುತ್ತೆ. ಇದು ಜಸ್ಟ್ ಪರ್ ಇಯರ್ 12 ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಕೆಲವು ಟೈಮಲ್ಲಿ ಆಲ್ಟರ್ ಆಗುತ್ತೆ. ನೆಕ್ಸ್ಟ್ ಸ್ಟೈಪೆಂಡ್ ಇದೆ. ಸ್ಟೈಪೆಂಡ್ ರಿವೈಸರ್ ಆಗಿದೆ, ಇಲ್ಲಿ ನೋಡುವ ರಿವೈಸರ್ ಈ ತರ ಇದೆ. ಇದು ನಾವು ಎಲ್ಲಿ ಇದ್ದೇವೆ ಅದರ ರೀತಿಯಲ್ಲಿ ನಮಗೆ ಸ್ಟೈಪೆಂಡ್ ಬರುತ್ತೆ. ಸ್ಟೈಪೆಂಡ್ ಅಂದ್ರೆ ಮಂತ್ಲಿ ನಮಗೆ ಸಿಗೋ ಟ್ರೈನಿ ಅಮೌಂಟ್ ಎಷ್ಟು ಸಿಗುತ್ತೆ. ಈಗ ನೀವು ಸಿಟೀಸ್ ಅಂಡ್ ಟೌನ್ಸ್ 20 lakhs ಜಾಸ್ತಿ ಪಾಪ್ಯುಲೇಷನ್ ಇರುವ 20 lakhs ಪ್ಲಸ್ ಈಗ ಒಂದು 50 lakh ಬ್ಯಾಂಗ್ಳೂರ್ ಆ ತರ 50 lakhs ಪಾಪ್ಯುಲೇಷನ್ ಜಾಸ್ತಿ ಬರುತ್ತೆ, ಅಲ್ಲೆಲ್ಲ ನಿಮಗೆ ಸಿಗೋದಾದ್ರೆ ಫಸ್ಟ್ ಇಯರ್ ನಿಮಗೆ 5,000 ದಿಸ್ ಮಿನಿಮಮ್. ಓಕೆ, ಇಷ್ಟೇ ಸಿಗ್ಬೇಕಂತಲ್ಲ, ದಟ್ ಈಸ್ ಡಿಪೆಂಡ್ ಅಪಾನ್ ದ ಫಾರ್ಮ್ ವೇರ್ ಯು ಆರ್ ಜಾಯ್ನಿಂಗ್. 5,000 ಸೆಕೆಂಡ್ ಇಯರ್ ನಿಮಗೆ 6,000 ಆಗಿ ಇನ್ಕ್ರೀಸ್ ಆಗುತ್ತೆ. ಇನ್ನು 5 ಲಕ್ಷ 20 ಲಕ್ಷ ಈ ಒಂದು ನಡುವೆ ಇರೋ ಪಾಪ್ಯುಲೇಷನ್ ಆದ್ರೆ 4,000 to 5,000. ಇನ್ನು ಸಣ್ಣ ಸಣ್ಣ ಏರಿಯಾ ನಿಮ್ಮ ಗ್ರಾಮಗಳಿಗೆ ಹೋಗುದಾದ್ರೆ 3,000 ಫಸ್ಟ್ ಇಯರ್, 4,000 ಇದು ಮಿನಿಮಮ್ ಕೊಡಬೇಕು. ಇನ್ನು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆದ್ರೆ ನಿಮಗೆ ಮಿನಿಮಮ್ 50,000 ಸಿಗುತ್ತೆ. ಅದು 30,000 40,000 ಕೊಡುವ ಕಂಪನೀಸು ಇದೆ. ನಾವು ಎಲ್ಲಿ ಟ್ರೈನಿಂಗ್ ಸೆಲೆಕ್ಟ್ ಮಾಡಬೇಕು? ಸೊ ಇಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳೋದು. ಸ್ವಲ್ಪ ಡಿಫಿಕಲ್ಟ್ ಆದ್ರೂ ಅಪ್ಲೈ ಫಾರ್ ದ ಬಿಗ್ ಫೋರ್ಸ್, ಯಾಕಂತ ಹೇಳಿದ್ರೆ ನಿಮಗೆ ಮತ್ತೆ ಅಲ್ಲೇ ಜಾಬ್ ನಿಮಗೆ ಕಂಟಿನ್ಯೂ ಮಾಡ್ಬೋದು. ಲೈಕ್ ಡೆಲಾಟ್, KPMG, PwC, EY ಈ ಕಂಪನೀಸ್ ಅಲ್ಲಿ ಹೋಗಿ, ಅಥವಾ ಟಾಪ್ 10 ಕಂಪನೀಸ್ ಅಲ್ಲಿ ಹೋಗಿ ನನ್ನ ಮನೆ ಹತ್ತಿರದಲ್ಲಿ ನನಗೆ ಪ್ರಾಕ್ಟೀಸ್ ಮಾಡಬೇಕು, ಆ ತರ ಸ್ವಲ್ಪ ಇರುವ ಕನ್ಸೆಪ್ಟ್ ಸ್ವಲ್ಪ ಚೇಂಜ್ ಮಾಡಿ. ಯಾಕಂತ ಹೇಳಿದ್ರೆ ಲೈಫ್ ಟೈಮ್ ಅಲ್ಲಿ ಒಂದು ಬಾರಿ ಮಾತ್ರ ನಾವು ಈ ಒಂದು ಕಾನ್ಸೆಪ್ಟ್ ಅನ್ನು ಮಾಡೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಹೋಗ್ತೀನಿ ಅಥವಾ ಏನು ನನ್ನ ಮನೆ ಹತ್ರ ಹೋಗ್ತೀನಿ. ಸೊ ಇಲ್ಲಿ 3 ಟೈಪ್ಸ್ ಆಫ್ ಫಾರ್ಮ್ಸ್ ನಮಗೆ ಬರುತ್ತೆ. ಇಟ್ ಮೀನ್ಸ್ ಬಿಗ್ ಫಾರ್ಮ್ಸ್ ಬರುತ್ತೆ, ಮೀಡಿಯಂ ಫಾರ್ಮ್ಸ್ ಬರುತ್ತೆ, ಸ್ಮಾಲ್ ಫಾರ್ಮ್ಸ್ ಬರುತ್ತೆ. ಇದರಲ್ಲಿ ಬಿಗ್ ಫಾರ್ಮ್ಸ್ ಆದ್ರೆ ಯು ವಿಲ್ ಗೆಟ್ ಲಾಟ್ ಆಫ್ ಚಾನ್ಸಸ್ ಫಾರ್ ಎಕ್ಸ್ಪ್ಲೋರಿಂಗ್. ಸ್ಮಾಲ್ ಆದ್ರೆ ನಿಮಗೆ ಸಣ್ಣ ಸಣ್ಣ ವರ್ಕ್ ಇರುತ್ತೆ, ಯು ಆರ್ ದ ಲೀಡರ್, ಯು ಆರ್ ದ ಕಿಂಗ್. ಆದ್ರೆ ಮೀಡಿಯಂ ಹೋಗೋ ಸ್ವಲ್ಪ ನೀವು ಜಾಗ್ರತೆ ಮಾಡಬೇಕು, ಜಾಸ್ತಿ ವರ್ಕೂನು ಇಲ್ಲ, ನೀವು ಯಾರೂ ಅಲ್ಲ. ಸೊ ಆ ತರ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರಿ. ಇಟ್ ಮೀನ್ಸ್ ಆ ಫರ್ಮ್ ಏನೆಲ್ಲ ಕೆಲಸ ಮಾಡ್ತಾರೆ, ಕೆಲವರು ನಿಮ್ಗೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ಸ್ ಮಾತ್ರ ಕೊಡ್ತಾರೆ. ಸರ್ ಆಕ್ಚುಲಿ ನಮಗೆ ಅಲ್ಲಿ ಹೋದ್ರೆ ಏನೆಲ್ಲ ಕಲಿಸ್ತಾರೆ ಸರ್, ಭಾರಿ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಏನು ಬೇಡ,
ನಿಮಗೆ ROC ಫೈಲಿಂಗ್ ಕಳಿಸ್ಕೊಡ್ತಾರೆ. ROC ಫೈಲ್ ಕಂಪನಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ಏನೆಲ್ಲ ಫೈಲ್ ಮಾಡಬೇಕು, ನಾವು ಈ ಆನ್ಯುವಲ್ ರಿಟರ್ನ್ ಫೈಲ್ ಮಾಡಬೇಕು, ಚೇಂಜ್ ಆಫ್ ರಿಜಿಸ್ಟರ್ಡ್ ಆಫೀಸ್ ಫೈಲ್ ಮಾಡಬೇಕು, ಇನ್ಕಾರ್ಪೊರೇಷನ್ ಮಾಡಬೇಕು. ಇದು ಸಿಂಪಲ್ ಪ್ರೊಸೀಜರ್, ನೋ ವರೀಸ್, ಎಲ್ಲ ಏನು ಇಂಟರ್ನಲ್ಲಿ ಮಾಡಲಿಕ್ಕೆ. ಸೊ ಅದನ್ನ ನಾವು ಕಲಿತೀವಿ ಸ್ಟಾರ್ಟಿಂಗ್ ಸ್ವಲ್ಪ 1-2 ತಿಂಗಳಲ್ಲಿ ಕಲಿತೀವಿ. ಮತ್ತೆ ನಮಗೆ ಏನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಬರುತ್ತೆ, ಅದೊಂದು ಟೈಮಿಗೆ ಮಾತ್ರ ಬರುತ್ತೆ, ಆದರೂ ITR ಫೈಲಿಂಗ್ಸ್ ನಮಗೆ ಬರುತ್ತೆ. ಅದೇ ರೀತಿಯಲ್ಲಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಆಡಿಟಿಂಗ್ ಬರುತ್ತೆ, ಕೆಲವೊಂದೆಲ್ಲ ಫಸ್ಟ್ ಟೈಮ್ ನಮ್ಮನ್ನು ಆಡಿಟಿಂಗ್ ಕಳಿಸ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದು ಅದೇ ನಾನು ಹೇಳೋದು, ಇಟ್ಸ್ ಬೇಸಿಕ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನೀವು ಎಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ಸೆಲೆಕ್ಟ್ ಮಾಡ್ತೀರಾ, ಯಾವ ಫರ್ಮ್ ಸೆಲೆಕ್ಟ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ನಾನು ಹೇಳಿದ್ದು, ನಿಮ್ಮ ಮನೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಆಸೆ ಅದೆಲ್ಲ ಸ್ವಲ್ಪ ಬದಿಗಿಟ್ಟು ಸ್ವಲ್ಪ ನಿಮಗೆ ಎಕ್ಸ್ಪೋಜರ್ ಸಿಗುವ ರೀತಿಯ ಫಾರ್ಮ್ ನೀವು ಸೆಲೆಕ್ಟ್ ಮಾಡಬೇಕು. ನಿಮಗೆ ಸೆಲೆಕ್ಟ್ ಮಾಡ್ಬೋದು, ಅದು ICA ನೋಟಿಫೈ ಮಾಡಿದ ತುಂಬಾ ಫಾರ್ಮ್ಸ್ ಇದೆ, ನೀವು ಅದನ್ನು ನೋಟಿಫೈ ಮಾಡ್ಬೋದು, ನಿಮಗೆ ಪ್ಲೇಸ್ಮೆಂಟ್ ಬರುತ್ತೆ, ನಿಮಗೆ ಅಪ್ಲೈ ಮಾಡ್ಬೋದು. ಪ್ಲೇಸ್ಮೆಂಟ್ ಟ್ರೈನಿಂಗ್ಸ್ ಎಲ್ಲ ಇದೆ, ICA ಕಂಡಕ್ಟ್ ಮಾಡೋದು, ಅದಕ್ಕೆ ಅಪ್ಲೈ ಮಾಡಿ ನಿಮಗೆ ಹೋಗಿ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಯು ಕ್ಯಾನ್ ಗೋ ಅಂಡ್ ಅಪ್ಲೈ ಫಾರ್ ದ ಸೇಮ್. ಓಕೆ, ಇದೊಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಮಾತ್ರ ಇದೆ. ಸೊ ಇದರ ಜೊತೆಯಲ್ಲಿ ಒಂದು ಸಜೆಷನ್ ಅಂತ ಹೇಳೋದು, ನಮಗೆ ಈ ಎಕ್ಸಾಮಿನೇಷನ್ ಬರೆಯುವಾಗ ಫೈನಲ್ ಎಕ್ಸಾಮಿನೇಷನ್ ಡೈರೆಕ್ಟ್ ನಮಗೆ ಆ ಥರ ಬರೆಯೋಕ್ಕಾಗಲ್ಲ. ಈಗ ಸರ್ ನಾನು 2 ವರ್ಷ ಜಾಯ್ನ್ ಆಗುವಾಗಲೇ ನನಗೆ ಫೈನಲ್ ಎಕ್ಸಾಮಿನೇಷನ್ ಬರೀಬೋದಾ? ಇಲ್ಲ, ಲಾಸ್ಟ್ 6 ಮಂತ್, ಈಗ ಫಾರ್ ಎಕ್ಸಾಂಪಲ್ 1.5 years ಟ್ರೈನಿಂಗ್ ಮಾತ್ರ, ನಿಮಗೆ ಬೇರೆ ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ 6 ಮಂತಲ್ಲಿ ಯು ಕ್ಯಾನ್ ಗೋ ಫ್ಯಾನ್ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡಿ ನಿಮಗೆ ಎಕ್ಸಾಮಿನೇಷನ್ ಬರೀಬಹುದು. ಅದಕ್ಕೋಸ್ಕರ ನಮಗೆ ಆ ಲೀವ್ ಎಲ್ಲ ಏನು ಸ್ವಲ್ಪ ಕಮ್ಮಿ ಬರುತ್ತೆ, ಓಕೆ, ರಜೆ ಎಲ್ಲ ನಮಗೆ ಕಮ್ಮಿ ಬರುತ್ತೆ, ಯಾವ ತರ ಅಲ್ಲ ಅಂತ ಹೇಳಿ. ಸೊ ಇಲ್ಲಿ ಇಷ್ಟು ಸ್ವಲ್ಪ ವರ್ಕ್ ಎಲ್ಲ ಬರುತ್ತೆ ನಮಗೆ. ಸೊ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, 1.5 years ಅಲ್ಲಿ ನಮಗೆ ಸುಮ್ಮನೆ ನಾವು ಕೂರುದು ಬೇಡ, ನಿಮಗೆ ಆಫೀಸ್ ಕೆಲಸ ಮಾತ್ರ ಬರುತ್ತೆ. ಫೈನಲಿ ಪ್ರಿಪರೇಷನ್ ಮಾಡ್ಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಇದರ ಜೊತೆ ನಿಮಗೆ ಬೇರೆ ಕೋರ್ಸಸ್ ಮಾಡ್ಬೋದು. ಕೆಲವು ಸ್ಟೂಡೆಂಟ್ಸ್ ಮಾಡ್ತಾರೆ CS ಮಾಡ್ತಾರೆ, ಕೆಲವು ಸ್ಟೂಡೆಂಟ್ಸ್ CMA ಮಾಡ್ತಾರೆ, LLB ಮಾಡ್ತಾರೆ. ಅದು ನಮ್ಮ ಫರ್ಮ್ ಯಾವ ಥರ ನಮಗೆ ಆಪರೇಟಿಂಗ್ ಟೈಮಿಂಗ್ಸ್ ಇದೆ ಅದರ ಅನುಸಾರವಾಗಿ ನಮಗೆ ಬೇಕಾದ ಸಣ್ಣ ಸಣ್ಣ ಕೋರ್ಸಸ್, ಆ್ಯಪ್ ಒಂದು ಸರ್ಟಿಫೈಡ್ ಕೋರ್ಸ್, ನಿಮಗೆ ಎಂಟೈರ್ಲಿ ಡಿಫರೆಂಟ್ ಆದ ಕೋರ್ಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೂ ರಿಲೇಟೆಡ್ ಆಗಿರುವ ಒಂದು ಕೋರ್ಸ್ ಮಾಡೋದು ಯಾವತ್ತೂ ನಿಮಗೇನು 2 ಪ್ರೊಫೆಷನಲ್ ಆಗ್ಬೋದು. ಇಲ್ಲಿ ಎಂಟೈರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಆದರೂ ಈ 1.5 ವರ್ಷ ನೀವು CA ಇಂಟರ್ ಎಲ್ಲ ಕ್ವಾಲಿಫೈ ಮಾಡಿ ಬಂದಿದ್ದೀರಾ. ಸೊ ನಿಮಗೆ ಒಳ್ಳೆ ಕೆಪಾಸಿಟಿ ಇದೆ. ಸೊ ನಿಮಗೇನು CS ಎಲ್ಲ ಅಷ್ಟು ಡಿಫಿಕಲ್ಟ್ ಆಗಿ ಆಗಲ್ಲ, CMA ಬಾರಿ ಈಸಿ ಆಗುತ್ತೆ. ನಿಮಗೆ CS ಅಷ್ಟು ಕಷ್ಟ ಏನೂ ಅಲ್ಲ, ಸ್ವಲ್ಪ ಥಿಯೋರಿಟಿಕಲ್ ಮಾತ್ರ ಬರುತ್ತೆ. ಸೊ ನಿಮಗೆ CMA ಎಲ್ಲ ಮಾಡ್ಬೋದು, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕೋರ್ಸಸ್ ನಿಮಗೆ ಮಾಡ್ಬೋದು. ಸೊ ಆ ಥರ ನೀವು ಸೆಲೆಕ್ಟ್ ಮಾಡಿ. ಇನ್ನು ವೀಕ್ಲಿ ವರ್ಕಿಂಗ್ ಅವರ್ಸ್ ಅಂತ ಹೇಳೋದು 35 hours ಎಲ್ಲ ಬರುತ್ತೆ. ವೀಕ್ಲಿ ವರ್ಕಿಂಗ್ ಅವರ್ಸ್, ವೀಕ್ಲಿ 35 hours ಅಂತ ಹೇಳೋದು, ಅದು 45 ತನಕ ಏನು ಇನ್ಕ್ರೀಸ್ ಮಾಡ್ಬೋದು, 45 ತನಕ ಇನ್ಕ್ರೀಸ್ ಮಾಡ್ಬೋದು. ಏನೆಲ್ಲ ವರ್ಕ್ ಇದೆ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ROC ಫೈಲಿಂಗ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಬರುತ್ತೆ, ಅದೇ ರೀತಿಯಲ್ಲಿ ನಿಮಗೆ ಆಡಿಟಿಂಗ್ ಎಲ್ಲ ಬರುತ್ತೆ, ನಿಮಗೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಲಿಕ್ಕೆ ಬರುತ್ತೆ. ಈ ತರ ಸ್ವಲ್ಪ ಏನು ನಿಮಗೆ ವರ್ಕ್ ಬರುತ್ತೆ. ಓಕೆ, ಇಷ್ಟು ನಾವು ಓವರ್ವ್ಯೂ ಹೇಳಿದ್ದೇವೆ. ಇನ್ನು ಸ್ವಲ್ಪ ಅಡಿಷನಲ್ ಸ್ವಲ್ಪ ಕಾನ್ಸೆಪ್ಟ್ ಇದೆ ಏನು ಅಂತ ನಮಗೆ ನೋಡುವ. ಇಲ್ಲಿ ಒಂದು ನಾವು ಹೇಳಿದ್ದೇವೆ, ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ಹೋಗುವಾಗ ನಿಮಗೆ 2 ವಿಷಯಗಳು ನೀವು ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಒನ್ ಅಂತ ಹೇಳೋದು, ನೀವೇನು ಮಾಡಬೇಕು, ಬೋತ್ ಗ್ರೂಪ್ಸ್ ಆಫ್ CA ಇಂಟರ್ಮೀಡಿಯೇಟ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ನೀವು 4 months ಇದೊಂದು ಇಂಟಿಗ್ರೇಟೆಡ್ ಕೋರ್ಸಸ್ ಕಂಪ್ಲೀಟ್ ಮಾಡಬೇಕು. ಅದಾದ್ಮೇಲೆ ನೀವು ಪ್ರಾಕ್ಟಿಕಲ್ ಟ್ರೈನಿಂಗ್ ಗೆ ಬರ್ತೀರಾ. ಇದಾದ ನಂತರ ಇನ್ನೊಂದು 4 weeks ಟ್ರೈನಿಂಗ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಕೋರ್ಸ್ ಆನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಪ್ಲಸ್ ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಟ್ರೈನಿಂಗ್. ಫಸ್ಟ್ 4 week ಏನು, ದಿಸ್ ಒನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಸ್ ಅ ಕಾಂಬಿನೇಷನ್ ಆಫ್ ಓರಿಯಂಟೇಷನ್ ಕೋರ್ಸ್ ಪ್ಲಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ದಟ್ ಈಸ್ ಅ 4 weeks. ಇದು ಯಾವಾಗ ಮಾಡ್ತೀವಿ ನಾವು, ಪ್ರಾಕ್ಟಿಕಲ್ ಟ್ರೈನಿಂಗ್ ಇಂತ ಮುಂಚೆ ನಾವು ಮಾಡ್ತೀವಿ. ಸೊ ದಿಸ್ ಇಸ್ ಅ ಬೇಸಿಕ್ ಟು ಎಂಟರ್ ಇನ್ ಟು ಅ ಪ್ರಾಕ್ಟಿಕಲ್ ಟ್ರೈನಿಂಗ್. ನಮಗೆ ಸ್ವಲ್ಪ ಟ್ಯಾಲಿ, ಸ್ವಲ್ಪ ಎಕ್ಸೆಲ್ ಅದೆಲ್ಲ ಕಲಿಸುವ ಕಾನ್ಸೆಪ್ಟ್. ಸೆಕೆಂಡ್ ಒನ್ ಅಂತ ಹೇಳೋದು, ನಾವು ಪ್ರಾಕ್ಟಿಕಲ್ ಟ್ರೈನಿಂಗ್ ಮುಗಿಸಿ ಆದ್ಮೇಲೆ ನಾವು ಕಂಪ್ಲೀಟ್ ಮಾಡಬೇಕಾದ ಒಂದು ಕಾನ್ಸೆಪ್ಟ್. ಓಕೆ, ಇದು ಕೂಡ 4 weeks ಮಾತ್ರ ಇದೆ. ಇದು 4 weeks, ಸೆಕೆಂಡ್ ಒನ್ ಕೂಡ 4 weeks ಮಾತ್ರ ಬರುತ್ತೆ. ಇಷ್ಟು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಅಂತ ಹೇಳೋದು, IC is to be completed before the commencement of practical training and advanced after completion of practical training. So ಆ ತರ 4 weeks 2 set of training ನಿಮಗೆ ಬರುತ್ತೆ. ಇದಾದ್ಮೇಲೆ ನಿಮಗೆ ಇದೆಲ್ಲ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲ ಆದ್ಮೇಲೆ ಬಿಫೋರ್ ಅಪಿಯರಿಂಗ್ ಎಕ್ಸಾಮಿನೇಷನ್, ಫೈನಲ್ ಎಕ್ಸಾಮಿನೇಷನ್ ಡ್ಯೂರೇಷನ್ ಅಲ್ಲಿ ನಿಮಗೆ ಸೆಲ್ಫ್ ಪೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್ ಬರುತ್ತೆ.
ಓಕೆ, ಇದು ಫೈನಲ್ ಗೆ ರಿಜಿಸ್ಟ್ರೇಷನ್ ಮಾಡಿದ ನಂತರ ಮಾತ್ರ ನಿಮಗೆ ಬರುತ್ತೆ. ಸೊ ಇವಾಗ ನಿಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡುವಾಗ ಫೈನಲ್ ನಿಮಗೆ ಬರೆಯೋಕ್ಕಾಗಲ್ಲ. ಈಗ ನಿಮಗೆ 2 ವರ್ಷ ಆದರೆ 1.5 ವರ್ಷ ಆದ್ಮೇಲೆ ಮಾತ್ರ ನಿಮಗೆ ಏನು ಮಾಡ್ಬೋದು, ಫೈನಲ್ ಕೋರ್ಸಿಗೆ ಪ್ರಿಪೇರ್ ಮಾಡಿ. ಅಟ್ಲೀಸ್ಟ್ 6 ಮಂತ್ ಗ್ಯಾಪ್ ಇರಬೇಕು. ಫೈನಲ್ ಕೋರ್ಸ್ ಬರೆಯೋಕ್ಕಿಂತ ಮುಂಚೆ 6 ಮಂತ್ ಗ್ಯಾಪ್ ಇರಬೇಕು. ಈ 1.5 ವರ್ಷ ನಿಮಗೆ ಬರೀಲಿಕ್ಕೆ ಏನೂ ಆಗಲ್ಲ. ಏನಿದು ಸೆಲ್ಫ್ ಪೋಸ್ಡ್ ಆನ್ಲೈನ್ ಮಾಡ್ಯೂಲ್. ಸೊ ಇಟ್ ಇಸ್ ಆನ್ಲೈನ್ ಮಾಡ್ಯೂಲ್. ಸೊ ಎಕ್ಸಾಮಿನೇಷನ್ ವಿಲ್ ಬಿ ಆನ್ಲೈನ್, MCQ ಬೇಸ್ಡ್ ಅಂಡ್ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್. ಎಷ್ಟು ಪೇಪರ್ ಇದೆ? 4 ಪೇಪರ್ ಇದೆ. ಇದರಲ್ಲಿ 4 ಸೆಟ್ ಇದೆ. ಸೆಟ್ ಎ, ಸೆಟ್ ಬಿ ಮ್ಯಾಂಡೇಟರಿ ಅಂತ ಹೇಳಿ ಸೆಟ್ ಸಿ, ಸೆಟ್ ಡಿ ಮ್ಯಾಂಡೇಟರಿ ಅಂತ ಅಲ್ಲ. ಸೆಟ್ ಎ ಪೇಪರ್ ಇಸ್ ಮ್ಯಾಂಡೇಟರಿ, ಸೆಟ್ ಬಿ ಪೇಪರ್ ಇಸ್ ಮ್ಯಾಂಡೇಟರಿ. ಸೆಟ್ ಏನ್ ಹೇಳುತ್ತೆ, ಕಾರ್ಪೊರೇಟ್ ಅಂಡ್ ಎಕನಾಮಿಕ್ಸ್ ಲೋ 100 ಮಾರ್ಕ್ಸ್ ಮ್ಯಾಂಡೇಟರಿ. ಒಂದೊಂದು ಪೇಪರ್ ಅಲ್ಲಿ ನೀವು 50% ಮಾರ್ಕ್ಸ್ ನೀವು ತೆಗಿಬೇಕು, ನೆಗೆಟಿವ್ ಮಾರ್ಕ್ಸಿಂಗ್ ಇಲ್ಲ. ಓಕೆ, ಇದು ಪೇಪರ್ ಕ್ವಾಲಿಫಿಕೇಶನ್, ಗ್ರೂಪ್ ಕ್ವಾಲಿಫಿಕೇಶನ್ಸ್ ಅಲ್ಲ. ಸೆಕೆಂಡ್ ಒನ್ ಸ್ಟ್ರಾಟಜಿಕ್ ಕಾಸ್ಟ್ ಅಂಡ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್. ದಿಸ್ ಇಸ್ ಅ ಸೆಕೆಂಡ್ ಒನ್. ಇದರಲ್ಲಿ ನೀವು 50% ತೆಗಿಬೇಕು. ಇನ್ನು ಸೆಕ್ಷನ್ ಸಿ ಅಂಡ್ ಡಿ ಅಲ್ಲಿ ಫಸ್ಟ್ ಸೆಕ್ಷನ್ ಸಿ ಅಲ್ಲಿ 10 ಆಪ್ಷನ್ಸ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೀವು ಫೈನಲ್ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡುವಾಗಲೇ ನೀವು ಸೆಲೆಕ್ಟ್ ಮಾಡಬೇಕು ಯಾವುದು ನಿಮಗೆ ಬೇಕು. ಓಕೆ, ನಾನು ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಹೋಗ್ತೀನಿ, ಸೊ ನಿಮಗೆ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಪೇಪರ್ ಅಪ್ಲಿಕೇಬಲ್ ಆಗುತ್ತೆ. ಇದರದ ಬುಕ್ಸ್ ಎಲ್ಲ ನಿಮಗೆ ಇ ಬುಕ್ ಆಗಿ ಬರುತ್ತೆ. ಇ ಬುಕ್ಸ್ ನಿಮಗೆ ಪ್ರಿಂಟ್ ಔಟ್ ಬುಕ್ ಬರೋ ತರ ಬರಲ್ಲ. ಇದಕ್ಕೆ ಸಪರೇಟ್ ಫೀಸ್ ಏನಿಲ್ಲ. ನಿಮ್ದು ಫೈನಲ್ ಎಕ್ಸಾಮಿನೇಷನ್ ಫೀಸ್ ಏನಿದೆಯೋ ಅದಕ್ಕೆ ಏನು ಜಾಯಿಂಟ್ ಆಗಿ ಕೊಡ್ತಾರೆ. ಓಕೆ, ಸೆಕ್ಷನ್ ಡಿ ಅಲ್ಲಿ ಇದು ಕೇಸ್ ಸ್ಟಡೀಸ್ ಬೇಸ್ಡ್ ಕಾನ್ಸ್ಟಿಟ್ಯೂಷನ್ ಅಥವಾ ನಿಮಗೆ ಏನು ಬರ್ಬೋದು, ಸೈಕಾಲಜಿ ಅಂಡ್ ಆಂಟರ್ಪ್ರಿನರ್ಶಿಪ್, ಸ್ಟಾರ್ಟ್ಅಪ್ ಅಂಡ್ ಡಿಜಿಟಲ್ ಎಕೋಸಿಸ್ಟಮ್, ಯಾವುದು ಬೇಕಾದ್ರೆ ನಿಮಗೆ ಸೆಲೆಕ್ಟ್ ಮಾಡಬಹುದು. ಇದರಲ್ಲೂ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡಬೇಕು. 100 ಮಾರ್ಕ್ಸ್. ಈ ತರ 4 ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಏನಾಗುತ್ತೆ, ನಿಮಗೆ CA ಅಂತ ಹೇಳೋ ಒಂದು ಪದವಿ ಸಿಗುತ್ತೆ. ಇದು ಯಾವಾಗ ಸಹ ರಿಜಿಸ್ಟ್ರೇಷನ್ ಮಾಡಬೇಕು, ನೀವು ಫೈನಲ್ ರಿಜಿಸ್ಟ್ರೇಷನ್ ಮಾಡ್ತೀರಲ್ಲ ಅದೇ ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಇದಕ್ಕೆ ಸಪ್ರೇಟ್ ಫೀಸ್ ಆ ಥರ ಏನೂ ಇಲ್ಲ. ಆನ್ಲೈನ್ ಎಕ್ಸಾಮಿನೇಷನ್ ಇದೆ, ಆನ್ಲೈನ್ ಮಾಡ್ಯೂಲ್ಸ್ ಇದೆ. ಸಪ್ರೇಟ್ ನಿಮಗೆ ಫೀಯನ್ನು ನಿಮಗೆ ಪೇ ಮಾಡಲಿಕ್ಕೆ ಇಲ್ಲ. ನೀವು ಸೆಲೆಕ್ಟ್ ಮಾಡಬೇಕು. ಸೆಟ್ ಸಿ ಯಲ್ಲೂ ಅದೇ ರೀತಿಯಲ್ಲಿ ಸೆಟ್ ಡಿ ಯಲ್ಲೂ ಏನಿದೆ. ಮ್ಯಾಂಡೇಟರಿಯಾ? ಖಂಡಿತ ಮ್ಯಾಂಡೇಟರಿ. ಎ ಬಿ ಸಬ್ಜೆಕ್ಟ್ ಮ್ಯಾಂಡೇಟರಿ, ಸಿ ಡಿ ನಿಮಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಬೇಕು. ಹೇಗೂ 4 ಸಬ್ಜೆಕ್ಟ್ ನಿಮಗೆ ಬರುತ್ತೆ. ನಿಮಗೆ ಯಾವತ್ತು ಇದಿಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಮ್ಯಾನರ್ ಯಾವ ತರ ಬರುತ್ತೆ ನಿಮಗೆ, ವಿಡಿಯೋ ಲೆಕ್ಚರ್ಸ್, ಎಕ್ಸ್ಪರ್ಟ್ ಆ ತರ ಎಲ್ಲ ಏನೋ ವಿಡಿಯೋ ಬುಕ್ಸ್, ಇ ಬುಕ್ಸ್ ತರ ಎಲ್ಲ ಬರುತ್ತೆ. CDS ಸ್ಪಾಟ್ ನಿಮಗೆ ಡೌನ್ಲೋಡ್ ಮಾಡಬಹುದು. ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ದೀರಾ, ಯಾವ ಎಲೆಕ್ಟಿವ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀರಾ ಅದರ ಅನುಸಾರವಾಗಿ ನಿಮಗೆ ಏನು ಬರುತ್ತೆ, ನಿಮಗೆ ವಿಡಿಯೋಸ್ ಎಲ್ಲ ಅಪಿಯರ್ ಆಗುತ್ತೆ. ಅದನ್ನ ನೋಡಿ ನಿಮಗೆ ಬರೀಬಹುದು. ಸರ್ ಎಷ್ಟು ಸಲ ಬರೀಬಹುದು ಸರ್? ದೇರ್ ಇಸ್ ನೋ ಲಿಮಿಟ್ ಇನ್ ದ ನಂಬರ್ ಆಫ್ ಅಟೆಂಪ್ಟ್ಸ್. ನೀವು ಪಾಸ್ ಆಗುವ ತನಕ ಏನು ಮಾಡಬಹುದು, ನಿಮಗೆ ಬರೀತಾನೆ ಹೋಗ್ಬೋದು. ಓಕೆ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸರ್ ನಾನು ಸುಮ್ಮನೆ ವಿಡಿಯೋ ಕ್ಲಾಸ್ ಎಲ್ಲ ಓನ್ ಮಾಡಿಟ್ಟು ಆ ಥರ ಎಲ್ಲ ಆಗಲ್ಲ. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಆ ಸೆಲ್ಫ್ ಬೇಸ್ಡ್ ಎಲ್ಲ ಆನ್ಲೈನ್ ಆಗಿ ಬರುತ್ತೆ ನಿಮಗೆ. ಇದರಲ್ಲಿ ಯಾವ ತರ ನಾಲೆಜ್ ಬೇಕು ಸರ್, ಸಬ್ಜೆಕ್ಟ್ ಡಿಫಿಕಲ್ಟ್ ಇರುತ್ತಾ ಈ ಸೆಲ್ಫ್ ಬೇಸ್ಡ್? ಇಲ್ಲಿ ಹೇಳಿದ್ದಾರೆ ನೋಡಿ, ಸೆಟ್ ಎ ಬಿ ಅಲ್ಲಿ ನಿಮಗೆ ಎಕ್ಸ್ಪರ್ಟ್ ನಾಲೆಜ್ ಬೇಕು. ಎಕ್ಸ್ಪರ್ಟ್ ನಾಲೆಜ್ ಇಟ್ ಮೀನ್ಸ್ ಇಂಟರ್ಗಿಂತ ಸ್ವಲ್ಪ ಡಿಫಿಕಲ್ಟ್ ಅಷ್ಟೇ. ಓಕೆ, ಸಿ ಆ್ಯಂಡ್ ಡಿ ನಮಗೆ ಸ್ವಲ್ಪ ವರ್ಕಿಂಗ್ ನಾಲೆಜ್ ನಮಗೆ ಬೇಕು. ಮೀನ್ಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ನಮಗೆ ಏನು ಸಿಗುತ್ತೋ ಅದರ ಸ್ವಲ್ಪ ನಾಲೆಜ್ ನಾವು ಅಡಾಪ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಎ ಸ್ಟೂಡೆಂಟ್ ಡಿಕ್ಲೇರ್ ಟು ಬಿ ಕ್ವಾಲಿಫೈಡ್ ಇಫ್ ಶಿ 50% ಆ್ಯಂಡ್ ದೇರ್ ಈಸ್ ನೋ ರೆಸ್ಟ್ರಿಕ್ಷನ್ ಆನ್ ನಂಬರ್ ಆಫ್ ಅಟೆಂಪ್ಟ್ಸ್. ಅದ್ರ ನೆಗೆಟಿವ್ ಮಾರ್ಕ್ಸಿಂಗ್ ಇಲ್ಲ, ನಾವು ಆಲ್ರೆಡಿ ಹೇಳಿದ್ದೀವಿ ನೆಗೆಟಿವ್ ಮಾರ್ಕ್ಸಿಂಗ್ ಇಲ್ಲ. ಓಕೆ, ಕ್ಲಿಯರ್? ಸರಿ, ಸೆಲ್ಫ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲಿ ಸಿಕ್ಕಿದ ಮಾರ್ಕ್ ಫೈನಲ್ ಗೆ ಕನ್ಸಿಡರ್ ಮಾಡ್ತಾರಾ? ಇಲ್ಲ, ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ನಾವು ಈಗ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರೆಯುವಾಗ 20 ಮಾರ್ಕ್ಸ್ ನಮಗೆ ಇಂಟರ್ನಲ್ ಎಕ್ಸಾಮಿನೇಷನ್ ಸಿಕ್ಕಿ ಅದನ್ನ ಫೈನಲ್ ಎಕ್ಸಾಮಿನೇಷನ್ ಆ ಥರ ಏನೂ ಇಲ್ಲ. ಫೈನಲ್ ಎಕ್ಸಾಮಿನೇಷನ್ ಇಸ್ ಪ್ಯೂರ್ಲಿ ಎಂಟೈರ್ಲಿ ಡಿಫ್ರೆಂಟ್. ಯಾವುದೇ ರೀತಿಯಲ್ಲಿ ಸಂಬಂಧ ಅದಕ್ಕೆ ಬರಲ್ಲ. ಇನ್ನು ಸ್ವಲ್ಪ ಡೇಟ್ ಅದಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡಿದ ಸ್ಟೂಡೆಂಟ್, ನೀವು ಇದೇ ಯಾವುದಾದ್ರೂ ಕ್ಯಾಟಗರಿಗೆ ಬರುವುದಾದ್ರೆ ನಮಗೆ ಅದರ ಬಗ್ಗೆ ವಿಡಿಯೋ ಮಾಡ್ಬೋದು. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮದು ಟ್ರೈನಿಂಗ್ ಬಗ್ಗೆ ನಾವೆಲ್ಲ ಹೇಳಿದ್ದೀವಿ. ನಿಮಗೆ ಏನೆಲ್ಲ ನಿಮಗೆ ಕಲಿತೀರಾ, ಅದೇ ರೀತಿಯಲ್ಲಿ ನಿಮಗೆ ನೀವು ಇಂಪಾರ್ಟೆನ್ಸ್ ಏನು ಆರ್ಟಿಕ್ಶಿಪ್ಪಿಗೆ ನಿಮಗೆ ಒಳ್ಳೆ ರೀತಿಯ ನಾಲೆಜ್ ಸಿಗುತ್ತೆ. ಪ್ರಾಕ್ಟಿಕಲ್ ಟ್ರೈನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ ನಿಮಗೆ. ಕ್ಲೈಂಟ್ ರಿಲೇಷನ್ ನಿಮಗೆ ಸಿಗುತ್ತೆ. ನೆಟ್ವರ್ಕ್ ನಿಮಗೆ ಬಿಲ್ಡ್ ಮಾಡ್ಬೋದು. ಸೊ ನೀವು ಆಕ್ಟಿವ್ ಆಗಿ, ನಾನು ಕೆಲಸ ಸಿಗಿಲ್ಲ ಅಂದ್ರೆ ನನಗೆ ಕೆಲಸ ಕೊಡಿ ಸರ್, ಕೆಲಸ ನಾನು ಮಾಡ್ತೀನಿ, ಆ ಥರ ಒಂದು ಮೆಂಟಾಲಿಟಿ ನಿಮ್ಮ ಹತ್ರ ಯಾವತ್ತೂ ಇರಬೇಕು. ವರ್ಕಿಂಗ್ ಅವರ್ಸ್ ಹೇಳಿದ್ದೀನಿ ನಾನು ನಿಮಗೆ. ಇದೇ ರೀತಿಯಲ್ಲಿ ನಿಮಗೆ ಬೇರೆ ರೀತಿಯಲ್ಲಿ ಕೋರ್ಸ್ ಪರ್ಸ್ಯೂ ಮಾಡೋ ಬಗ್ಗೆ ಹೇಳಿದ್ದೀನಿ. ನಿಮಗೆ ಬ್ರೇಕು ತೆಗಿಬೋದು ಕೆಲವೊಂದು ರೀಸನ್ಸಿಗೆ ಮಾತ್ರ. ಇದೊಂದು ಡೀಟೇಲ್ಸ್ ನಾನು ಹೇಳಿದ್ದೀನಿ. ನಿಮ್ಗೆ ಏನಾದರೂ ವಿಷಯಗಳ ಬಗ್ಗೆ ಇನ್ನೂ ಡೌಟ್ ಇದ್ರೆ, ಯಾವುದಾದ್ರೂ ಸ್ಪೆಸಿಫಿಕ್ ಪಾಯಿಂಟ್ ಬಗ್ಗೆ, ಹವರ್ಸ್, ಸ್ಟೈಪೆಂಡ್, ರಜೆ ಎಷ್ಟು ಸಿಗುತ್ತೆ, ಇದರ ಬಗ್ಗೆ ನಿಮಗೆ ಕನ್ಫ್ಯೂಷನ್ಸ್ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಕಮೆಂಟ್ ಮಾಡಿ. ಖಂಡಿತ ನಾವು ಶಾರ್ಟ್ ಎಲ್ಲ ಕಮೆಂಟ್ಸ್ಗೆ ನಾವು ರಿಪ್ಲೈ ಮಾಡ್ತಿದ್ದೀವಿ. ಸೊ ನೀವು ಅದನ್ನು ಕಮೆಂಟ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ CA ಮಾಡ್ತಾ ಇದ್ರೆ, CA ಮಾಡಲಿಕ್ಕೆ ಪ್ಲಾನ್ ಇದ್ರೆ
ಅವರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಕೊಡಿ. ಸೊ ನೀವು CA ಕೋರ್ಸ್ ಬಗ್ಗೆ ಎಂಟಾಲಿ ವಿಡಿಯೋ ಮಾಡಿದ್ದೀವಿ, ಅದರ ಬಗ್ಗೆ ನೀವು ಜಸ್ಟ್ ನೋಡ್ಬೋದು. ನಿಮಗೆ ಡೌಟ್ ಇದ್ರೆ ಇನ್ನೂ ನಿಮಗೆ ಕೇಳ್ಬೋದು. ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಕನ್ನಡದಲ್ಲಿ ನಾವು ಕೊಡ್ತಿದ್ದೀವಿ. ದಟ್ ಇಸ್ ವೆರಿ ರೇರ್ ಟು ರೇರ್ ಕೇಸಸ್. ನಾವು ಕ್ಲಾಸಸ್ ಎಲ್ಲ ಕೊಡ್ತಿದ್ದೀವಿ, ನಾವು ಮ್ಯಾರಥಾನ್ಸ್ ಆ ಥರ ಎಲ್ಲ ಪ್ಲಾನ್ ಮಾಡ್ತಿದ್ದೀವಿ. ಸೊ ನಮಗೆ ನಿಮ್ಮ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಲೈಕ್ ದ ವಿಡಿಯೋ, subscribe the channel and share with your friends. We'll see you again in the next video.